ಸಾಯ್ತಾ ಇರಬೇಕು ಎಲ್ಲಿವರೆಗೂ ಮುಕ್ತಿ ಸಿಕ್ಕೋವರು. ಒಬ್ಬರು 100 ಜನ್ಮ ಸಿಗ್ಬೋದು ಮುಕ್ತಿ, ಒಬ್ಬರಿಗೆ 1000 ಆಗ್ಬೋದು, ಒಬ್ಬರು 1,00,000 ಜನ್ಮ, ಒಬ್ಬರಿಗೆ 1 ಜನ್ಮ ಹೇಳಕ್ಕಾಗಲ್ಲ. ಅದಕ್ಕೆ ಮನುಷ್ಯನ ಬುದ್ಧಿ ಯಾರು ತಿಳುವಳಿಕೆ ಇರ್ತದೆ ಅವನು ಹುಟ್ಟಿದಾದ್ಮೇಲೆ ಅವನು ಪುಣ್ಯ ಮಾಡೋದು, ಅವನು ಉನ್ನತಸ್ಥಾನಕ್ಕೆ ಹೋಗೋದು, ಮೇಲ್ಮಟ್ಟಕ್ಕೆ ಹೋಗೋದು ಜ್ಞಾನ ಇಟ್ಕೊಂಡು ಹಂಗೆ ನಡಿಬೇಕು. ಇಲ್ಲಿನ ತಿರುಗಿ ಪ್ರಾಣಿ 84 ಲಕ್ಷ ಪ್ರಾಣಿ ಇರೋದಂತೆ. ಅದರಲ್ಲಿ ಮನುಷ್ಯನ ಜನ್ಮನೇ ಉತ್ತಮವಾದ 84 ಲಕ್ಷ ಪ್ರಾಣಿಗಳು. ಬೆಳೆಯ ಬಿಟ್ಟು ಸಾಯ ಪ್ರಾಣಿಗಳೆಲ್ಲ ಇದೆ. ಅವರು ಸಿದ್ದೇಶ್ವರ ಸ್ವಾಮಿ ಹಂಗೆ ಭಾಳ. ಅದಕ್ಕೆ ಇವನು ಉತ್ತಮವಾದ ಜನ್ಮ ಪಡೆದಿರ್ತಾನೆ. ಇದರಲ್ಲಿ ಇನ್ನೂ ಮುಂದೆ ಹೋಗಿ ಮುಕ್ತಿ ಪಡಿಬೇಕು ಮನುಷ್ಯನು. ಆ ದಿಕ್ಕಲ್ಲಿ ಹೋಗ್ಬೇಕು. ದಿಕ್ಕು ಪಡಬೇಕಾದ್ರೆ ನ್ಯಾಯ ಧರ್ಮ ನೀತಿನಲ್ಲಿ ಹೋಗ್ಬೇಕು. ಸಿದ್ದೇಶ್ವರ ಸ್ವಾಮಿ ಹಂಗೆ ಭಾಳ ನೋಡಿ ಅಟ್ಲ ಗದಗಿನ ಕಡೆ ಸಿದ್ದೇಶ್ವರ ಸ್ವಾಮಿ ಬರ್ತಿದ್ದಲ್ಲ ಶಿವಲಿಂಗ. ಇವರು ನಮ್ಮ ಏನು ಮಾಡಿದವರು ಸಿದ್ಧಲಿಂಗ ಸ್ವಾಮಿ ಇವರು ತಾನೇ. ಅವರಲ್ಲ, ಅವರು ತುಮಕೂರು ಸಿದ್ಧಗಂಗಮ್ಮ ಅಲ್ಲ, ಸಿದ್ದೇಶ್ವರ ಸ್ವಾಮಿ ಅಂತ ರಾಷ್ಟ್ರಪತಿ ಸ್ವಾಮಿಗಳವರೇ ಪ್ರಶಸ್ತಿ ಕೊಟ್ಟರು ಅವ್ನು ತಗೊಂಡಿಲ್ಲ. ನೋಡಿ ಏನು ಯಾವ ಸ್ವಾಮಿಗಳಾದ ಮೇಲೆ ಕಾವಿ ಬಟ್ಟೆ ಹಾಕಿದ್ಮೇಲೆ ಅವನು ಪ್ರಪಂಚದಲ್ಲಿ ಏನು ಕಾಲಲ್ಲಿ ಓಡಾಡೋದು, ಪ್ಲೇನಲ್ಲಿ ಓಡಾಡೋದು ಮಾಡಬಾರ್ದು. ಕಾವಿ ಬಟ್ಟೆ ತೆಗೆದಾಕ್ ಹೋಗ್ಬೇಕು ಅವನು. ಹೌದು, ಕಾವಿ ಬಟ್ಟೆ ಹಾಕ್ಕೊಂಡು ಇವನು ಮಾಡೋ ಶೋಕಿಗಳೆಲ್ಲ ಮಾಡ್ಬಿಟ್ರೆ ಹೆಂಗೆ? ಅದು ಇರೋದು. ಅದು ಯಾರು ಕೇಳೋದಿಲ್ಲ. ಕಲಿಕಾಲ. ಅದಕ್ಕೆ ಕಲಿಕಾಲದಲ್ಲಿ ಏನೇನು ನಡೀತದೆ ಅಂತ ಹೇಳ್ಬಿಟ್ಟು ಮಾರ್ಕಂಡೇಯ ಮನುಷ್ಯರು ಋಷಿಗಳು ಹೇಳಿರ್ತಾರೆ. ಈ ಪಾಂಡವರು ವನವಾಸ ಮಾಡ್ತಾರೆ, ಅವಾಗ ಕಾಲದಾಗ ಇವರು ಚಿರಂಜೀವಿಗಳು ಮಾರ್ಕಂಡೇಯ ಋಷಿಗಳು ಇವರು ಕೂಡ ಒಬ್ರು ಭೇಟಿ ಮಾಡ್ತಾರೆ. ಪಾಂಡವರು ವನವಾಸ ಮಾಡೋ ಕಾಲಕ್ಕೆ ಅವ್ರು ಕೇಳ್ತಾರೆ, ಸ್ವಾಮಿ ನೀವು ಚಿರಂಜೀವಿಗಳು ಎಲ್ಲ ಕಾಲ ನೋಡಿದ್ದೀರಾ? ಯಾವ್ಯಾವುದು ಯುಗದಲ್ಲಿ, ಕೃತಿಯುಗದಲ್ಲಿ ಹೆಂಗಿದ್ರು ಜನ, ತ್ರೇತಾಯುಗದಲ್ಲಿ ಹೆಂಗಿದ್ರು, ದ್ವಾಪರದಲ್ಲಿ ಹೆಂಗಿದ್ರು, ಕಲಿಯುಗದಲ್ಲಿ ಹೆಂಗಿದ್ರು ಕೇಳ್ತಾರೆ. ಅವರು ವರ್ಣನೆ ಮಾಡ್ತಾರೆ ಕಲಿಯುಗನ. ಇನ್ನೂ ಏನೇನೋ ನಡೆಯೋದೆಲ್ಲ ಇದೆಲ್ಲ. ಅವಾಗಿನ ಶಿವ ಕೊಟ್ಬಿಟ್ಟು ಇನ್ನೂ ಎಷ್ಟು ಆಸೆ ಇರ್ತೈತಿ ಬಚ್ಚೇರಿಗೆ. ಆಸೆ ಕಮ್ಮಿ ಮಾಡೇ ಇಷ್ಟೆಲ್ಲ ಆಸೆ ಇಟ್ಕೊಡೋದನ್ನ. ಇನ್ನೂ ವಿಚಿತ್ರವಾಗಿ ನಡೆಯುತ್ತಿದೆ. ಯಾಕಂದರೆ ಇದು 100ಕ್ಕೆ 100 ಅಧರ್ಮ ಆಗಿ ಕಲಿಯುಗ ಹೋಗ್ಬೇಕು. ಇವಾಗ ಕಲಿಯುಗ ನಡೆದಿರೋದು ಬರೀ 6,000 ವರ್ಷ ಅಷ್ಟೇ. ಇನ್ನೂ 4,26,000 ವರ್ಷ ಇದೆ ಇನ್ನು ಕಲಿಯುಗ. 4,26,000 ವರ್ಷ. ಅದು ಅವರು ಪುರ ಆವಾಗ 100ಕ್ಕೆ 100 ಅಧರ್ಮ ಆಗಿತ್ತು. ಎಲ್ಲ ಕಳೆ ಆಗಿ ಕಾಳೆ ಹಾಕಿ ತಿರ್ಗೋತ ಹೇಳಿಬಿಟ್ಟು ಬರೀ 6 ವರ್ಷನೇ ಆಗಿರ್ತಿದ್ದು. ಅದು ನಂತರ ಕೆಲವರು ಇನ್ನೊಂದೇ ಇಲ್ಲ ಮುಗಿ ಜನ ತಿಳ್ಕೊಳ್ಳೋದ್ಮೇಲೆ ಹೋಗುತ್ತೆ. ಜನರು ಅದಕ್ಕೆ ಗ್ರಂಥಗಳು ಓದಬೇಕು. ಋಷಿಗಳು ಬಂದಿರೋದು ಇದು ಓದಬೇಕು. ಯಾವನು ಓದ್ತಾನೆ? ಟಿವಿ ಇಟ್ಕೊತಾನೆ, ಮೊಬೈಲ್ ಇಟ್ಕೊತಾನೆ, ಎಲ್ಲಾದ್ರೂ ಎಲ್ಲಿ ಬರ್ತದೆ ಓದಕ್ಕೆ ತನ್ನ ಮಕ್ಕಳಿಗೆ. ಇವಾಗ ಯಾವ ಗ್ರಂಥ ಹೇಳ್ತೀರಾ ನೀವು ಓದಕ್ಕೆ? ಯಾವ ಗ್ರಂಥ ಅಂತೀರಾ ಓದಕ್ಕೆ? ಋಷಿಗಳು ಬರ್ತಿರೋ ಇವೇ ಪುಸ್ತಕಗಳು. ಋಷಿಗಳು ಎಂತೆಂಥವಿದೆ ಗ್ರಂಥಗಳು ಎಲ್ಲ ಇದು ವಿಚಾರದಲ್ಲಿ. ಅಲ್ಲ, ವೇದಗಳು ಬುಕ್ ಹೇಳ್ತಾ ಇದ್ದೀರಾ? ವೇದ, ಉಪನಿಷತ್ತು, ಮಹಾಭಾರತ, ಪುಣ್ಯಕಥೆಗಳ ಪುಸ್ತಕಗಳೆಲ್ಲ ಇದೆ. ಅಲ್ಲ ಓದ್ಬೇಕು. ಮತ್ತೆ ರಾಮ 5,000 ವರ್ಷ ಮುಂಚೆ ಆಳಿದ್ದ ಅಂತ ಹೇಳ್ತಾರೆ. ಅವನು ಯಾವ ತ್ರೇತಾಯುಗ. ತ್ರೇತಾಯುಗ 5,000 ವರ್ಷ ಅಷ್ಟು. ಹೌದು, ತ್ರೇತಾಯುಗ. ಇಲ್ಲಿ ಬರೀ 120 ವರ್ಷನೇ ಇರೋದು ಕಲಿಯುಗದಲ್ಲಿ ಆಯಿತು. ಅವರು 1000 ವರ್ಷಗಳಿದ್ದರು. ಯಾಕಂದರೆ ಇದು 4,32,000. ತ್ರೇತಾಯುಗ ಇದ್ದಿದ್ದು 12 ಲಕ್ಷ ವರ್ಷ. 1 ಡಬಲ್ ಟ್ರಿಬಲ್ ಈ 1/4 ಆಗುತ್ತೆ ಕಲಿಯುಗ. ಅದು ಇದ್ರ 4ರಷ್ಟು ಕೃತಿಗ 17 ಲಕ್ಷ ವರ್ಷ. ಅವಾಗ ಅವನಿಗೆ 4 ಲಕ್ಷ ಹೆಚ್ಚಿಲ್ಲ ಕಮ್ಮಿ ಹಾಕಿ ನೋಡಿ. ಕೃತಿಯುಗದಲ್ಲಿ ವಾಯುಗತ ಪ್ರಾಣ ಅಂತ ಬರೀ ಗಾಳಿ ಇದ್ದರೆ ಸಾಕು ಬದುಕಿರೋನು. ಅನ್ನನೂ ಬೇಡ, ಏನು ಬೇಡ, ಗಾಳಿ ಇದ್ದರೆ ಸಾಕು. ತ್ರೇತಾಯುಗದಲ್ಲಿ ಮೂಳೆ ಇರೋವರೆಗೂ ಬದುಕಿರೋನು. ದ್ವಾಪರಯುಗದಲ್ಲಿ ರಕ್ತ ಇರೋವರೆಗೂ ಬದುಕಿರೋರು. ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ಅನ್ನ ತಿನ್ನಬೇಕು, ಇವನು ಬದುಕಬೇಕು. ಹಂಗೂ ಇದ್ದರೆ ಒಂದು 21 ದಿವಸ 20 ದಿವಸ ಇರ್ಬೋದು ಅಷ್ಟೇ. ಅನ್ನ ಇದ್ದೆ. ಅನ್ನ ಅಂದರೆ ಅನ್ನಾಂಶ, ಅನ್ನಾಂಶ ಎಲ್ಲೇ ಬೇಕು ಕಲಿಯುಗದಲ್ಲಿ. ಅವಾಗೆಲ್ಲ ವಾನಪ್ರಸ್ಥಾಶ್ರಮ ಮಾಡೋರು. ಅಲ್ಲ, ಯಾವಾಗಲೂ ವರ್ಷಕ್ಕೋ 2 ವರ್ಷಕ್ಕೋ ಏನೋ ತಿನ್ನಕ್ಕೆ ಹೋಗೋರು ರಾಜರ ಮನೆಗೆ. ರಾಜರ ಮನೆಗಳಿಗೆ ಹೋದ್ರೆ, ಚಕ್ರವರ್ತಿ ಮನೆಗೆ ಹೋದ್ರೆ ಯಾವನೋ ರುಚಿ ಬಂದ, ಯಾವನೋ ಸನ್ಯಾಸಿ ಬಂದಾದ್ರೆ ಅವ್ನ ಕಾಲು ಮುಗಿದು ಭಯ, ಎಲ್ಲಿ ಶಾಪ ಕೊಟ್ಬಿಡ್ತಾನೋ ಅಂತ. ಹಂಗೆ ನೋಡ್ಕೊಳ್ಳೋರು ಅವ್ರನ್ನ. ಸರಿ, ಅವಾಗ ಸ್ವಲ್ಪ ದಿವಸ ಇದ್ದು ಅಲ್ಲಿ ತಿಂದು ತಿರುಗಿ ಅವರು ವಾನಪ್ರಸ್ಥಾಶ್ರಮ ಹೋಗ್ಬಿಟ್ರೆ ಇಷ್ಟು ದೇವತೆಗಳು ಪೂಜೆ ಮಾಡ್ಕೊಂಡಿರೋರು. ಇವಾಗಿರೋ ವಾನಪ್ರಸ್ಥಾಶ್ರಮ ಮಾಡೋಕ್ಕಾಗಲ್ಲ. ಈ ವಿಧಾನ ಆಗಲ್ಲ. ಯಾಕಂದ್ರೆ ಅನ್ನ ತಿನ್ನಬೇಕು. ಅನ್ನ ಯಾಕೆ ಮಾಡ್ಕೊಡೋದು? ಇವ್ರನ್ನೆಲ್ಲ ಆಗುತ್ತೆ ಮಾಡೋಕ್ಕೆ. ಅದು ಮೊದಲಲ್ಲ ಈಗ ಅಲ್ಲ, ನೀವು ಅದೇ ಋಷಿ ಮುನಿಗಳು ಬರ್ದಿರೋದು ಅಂದ್ರಲ್ಲ, ಅವೆಲ್ಲಿ ಸಿಗ್ತಾವ ಈಗ? ಈಗ ನಾನು ವೇದಗಳು ಬುಕ್ ಎಲ್ಲ ತರಿಸಿದೀನಿ, ಓದಿದ್ದೀನಿ. ಅಲ್ಲ, ನೀವು ಹೇಳ್ತಾ ಇರೋದು
ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಅದು ಯಾವ ಒಂದು ಗುರುಸಿ ಥಿಯೇಟರ್ ಅಂತ ಇದೆ, ಯಾವುದು? ಅಲ್ಲಿ ವೇದಾಂತ ಡಿಪೋಗಳು ಬೇಕಾದಷ್ಟು ಅಂಗಡಿಗಳಿವೆ. ಹಾ. ಸಿಗ್ತವೆ. ಹುಡುಕ್ಬೇಕು, ಹಾ. ಸಿಗ್ತವೆ ಪುಸ್ತಕಗಳಿದ್ದೇ ಓದೋದಿಲ್ಲ ಅಷ್ಟೇ. ಓದೋದಿಲ್ಲ. ಅಲ್ಲ, ಈಗ ಬರೋ ಪುಸ್ತಕಗಳೇ ಬೇರೆ, ಅದಕ್ಕೆ ಕೇಳ್ತಾರೆ ನಾನು. ಇಲ್ಲ ಯಾವ ಪುಸ್ತಕಗಳೇ ಚಿಕ್ಕ ಚಿಕ್ಕ ಅದೇ ಸಿಗಬೇಕಲ್ಲ, ಎಲ್ಲಿ ಸಿಗ್ತವೆ ಅಂತ ಸಿಗ್ತವೆ, ಹುಡುಕ್ಬೇಕು. ಅಲ್ಲಿ ನಾನು ಹೇಳ್ದಲ್ಲ, ಅಲ್ಲಿ ನಾನು ಹೇಳ್ದಲ್ಲ ವೇದಾಂತ ಇದು ಅಂತ ಹೇಳ್ಬಿಟ್ಟು, ವೇದಾಂತ ಇಲ್ಲಿ ವೇದಾಂತ ಡಿಪೋ ಒಂದು ಅದು ಓಸಿ ಥಿಯೇಟರ್ ಇದೆ ಹಾ. ಚಾಮರಾಜಪೇಟೆ ಹತ್ರ. ಗುಟ್ಟಳ್ಳಿ ಹೋಗೋದಾರಿನಲ್ಲಿ ಇವೆ ಅಂಗಡಿಗಳು ಬೇಕಾದ ಗುಟ್ಟಳ್ಳಿ. ಗುಟ್ಟಳ್ಳಿ ಓರ್ವಸಿ ಥಿಯೇಟರ್ ಪಕ್ಕದಲ್ಲೇ ಇದೆ ಚಾಮರಾಜಪೇಟೆ. ಗೊತ್ತು ಗೊತ್ತು, ಚಾಮರಾಜಪೇಟೆ ಎಲ್ಲ ಗೊತ್ತು ನನಗೆ. ಹಾ, ಅಲ್ಲಿ ಅಲ್ಲಿ ಯಾಕಂದ್ರೆ ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಐತಲ್ಲ, ಸೆಂಟ್ರಲ್ ಕಾಲೇಜು, ಅಲ್ಲೇ ಓದಿದ್ದು ನಾನು. ಯಾಕಂದ್ರೆ ನಾನು ಯೂನಿಯನ್ನಲ್ಲಿ ಇದ್ದೆ. ನಾನು 126 ಜನ ಡಿಸ್ಮಿಸ್ ಮಾಡ್ಬಿಟ್ಟ ಅವನು, ನನ್ನೂ ಸೇರಿ. ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಸೂರ್ಯನಾರಾಯಣರಾವ್ ಅಂತ ಇದ್ದ ಕಮ್ಯುನಿಸ್ಟ್ ನಾವು. ಸರಿ, ಅವನು ಪ್ರೆಸಿಡೆಂಟ್ ಆಗಿದ್ದ, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ನಾನು ಈ ಕೆಲಸಗಾರರಿಗೆಲ್ಲ ನಾನು ಆಶ್ವಾಸನೆ ಕೊಟ್ಟು ನಾನೇ ಬ್ಯಾಚ್ ಮಾಡಿ ಎಲೆಕ್ಟ್ ಮಾಡಿಸಿದ್ದೆ. ಇಂತಿಂಥವ್ರನ್ನ ಎಲೆಕ್ಟ್ ಮಾಡೋ ಒಂದು ಡಿಪಾರ್ಟ್ಮೆಂಟಲ್ಲಿ ಅವರೆಲ್ಲ ಕೆಲಸ ಮಾಡೋಕ್ಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಾನು ಮಾತು ನಂಬಿ ಎಲ್ಲರೂ ನಾನೇನು ಟ್ರೂಪ್ ಮಾಡಿದ್ನೋ ಅವನ್ನ ಎಲೆಕ್ಟ್ ಮಾಡಿದ್ರು ಅವರು. ಸೂರ್ಯನಾರಾಯಣರಾವ್ ಔಟ್ಸೈಡ್ ಅವನು, ಕಮ್ಯುನಿಸ್ಟ್ ಪಾರ್ಟಿ ಬಂದವನು, ದೇವರೇ ಇಲ್ಲ ಅಂತ ವಾದ ಮಾಡೋನು. ಅವನೊಬ್ಬನ ಔಟ್ಸೈಡ್ ಅವನು ಒಬ್ಬನ ತಗೋಬೋದು ಔಟ್ಸೈಡ್ನಲ್ಲಿ ಯೂನಿಯನ್ಗಳಲ್ಲಿ. ಆ ಥರ ಇದೆ ರೂಲ್. ಆಗ ತಗೊಂಡ್ವಿ ಅವನ್ನ. ಸರಿ, 6 ವರ್ಷ ನಾನಿದ್ದೆ. ನಾನು ಒಬ್ಬನ ಸಸ್ಪೆಂಡ್ ಮಾಡೋಕ್ಕೆ ಬಿಟ್ಟಿಲ್ಲ, ಒಬ್ಬನ ವಾರ್ನಿಂಗ್ ನೋಟಿಸ್ ಕೊಡೋಕ್ಕೆ ಬಿಟ್ಟಿಲ್ಲ, ಒಬ್ಬನ ಡಿಸ್ಮಿಸ್ ಮಾಡೋಕ್ಕೆ ಬಿಟ್ಟಿಲ್ಲ. 6 ವರ್ಷ ಹಂಗೆ ನಾನು ಇದ್ದೋದು ಯೂನಿಯನ್ನಲ್ಲಿ. ಬೆಲ್ಟ್ ಹಾಕಿ ನಂಗಲ್ಲ, ಬೆಲ್ಟ್ ಹಾಕ್ಬೇಕಲ್ಲ. ಆಗ್ಬೇಕು. ಆವಾಗ 6 ವರ್ಷ ಹಂಗಿದ್ದೆ ನಾನು. ಏನು ಮಾಡೋದು ಗೊತ್ತಾ? ಸಸ್ಪೆಂಡ್ ಮಾಡೋದು ಅವನು. ಏನು ಸಸ್ಪೆಂಡ್ ಮಾಡೋದು ಗೊತ್ತಾ? ಅವನು ಇವಾಗ ತಿಂಗಳು ರೂಲ್ ಫಸ್ಟ್ ಶಿಫ್ಟ್ 6 ಗಂಟೆ 2 ಗಂಟೆ ಅಂತ ಇರ್ತದೆ. ಯಾವನಾದ್ರು 10 ನಿಮಿಷ ಲೇಟ್ ಬಂದರೆ ಸಾಕು, ವಾರ್ನಿಂಗ್ ನೋಟಿಸ್ ಕೊಡೋದು. 3 ದಿವಸ ಬಂದರೆ ಒಂದು ತಿಂಗಳಲ್ಲಿ. ಇನ್ನೊಂದು ತಿಂಗಳು ಏನಾದ್ರು ಬಂದ್ಬಿಟ್ರೆ ಸಸ್ಪೆಂಡ್ ಮಾಡೋದು. ಇನ್ನೊಂದು 3 ತಿಂಗಳು ಬಂದರೆ ಡಿಸ್ಮಿಸೇ ಮಾಡೋದು. ಅದು ಸ್ಟ್ಯಾಂಡಿಂಗ್ ಆರ್ಡರ್ ಕಂಪ್ನಿನಲ್ಲಿ ಇಟ್ಕೊಂಡಿದ್ದ ಅವನು. ನಾನು ಅದನ್ನು ಒಪ್ಪಲ್ಲ. ಅವನು 10 ನಿಮಿಷ ಲೇಟಾಗಿ ಬಂದರೆ ಅರ್ಧ ಗಂಟೆ ಸಂಬಳ ಕಟ್ ಮಾಡ್ತಾನೆ. ಅರ್ಧ ಗಂಟೆ